ಆರ್ಎಸ್ಎಸ್ ಗೀತೆಯನ್ನ ಹೇಳಿದ್ದಕ್ಕೆ ಡಿಸಿಎಂ ಡಿಕೆಶಿ ಕ್ಷಮೆಯಾಚನೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಜೆಡಿಎಸ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಉಚ್ಚಾಟನೆಗೆ ಹೆದರಿ ಡಿಸಿಎಂ ಡಿಕೆಶಿ ಕ್ಷಮೆಯಾಚನೆಯನ್ನ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಜೆಡಿಎಸ್ ಇಲ್ಲಿ ಟಾಂಗ್ ಅನ್ನ ಕೊಟ್ಟಿರುವಂತದ್ದು. ಉಚ್ಚಾಟನೆಗೆ ಹೆದರಿ ಡಿಸಿಎಂ ಡಿಕೆಶಿ ಕ್ಷಮೆಯಾಚನೆಯನ್ನ ಮಾಡಿದ್ದಾರೆ. ಡಿಕೆ ಸದನದಲ್ಲಿ ಹುಲಿ ಆದ್ರೆ ಒಂದ್ ರೀತಿಯಾಗಿ ಇಲಿ ಇದ್ದಂತೆ, ಹೈಕಮಾಂಡ್ ಮುಂದೆ ಇಲಿ ಇದ್ದಂತೆ ಅಂತ ಜೆಡಿಎಸ್ ಇಲ್ಲಿ ಕೌಂಟರ್ ಅನ್ನ ಕೊಟ್ಟಿರುವಂತದ್ದು. ಉಚ್ಚಾಟನೆಯಿಂದ ಪಾರಾಗಲು ಡಿಕೆಶಿ ಮಂಡಿಯೂರಿ ಕ್ಷಮೆ ಕೇಳಿದ್ದಾರೆ. ರಾಜಣ್ಣರನ್ನ ಏಕಾಏಕಿ ಮಂತ್ರಿ ಸ್ಥಾನದಿಂದ ವಜಾ ಮಾಡಲಾಯಿತು. ರಾಜಣ್ಣಗೆ ಕ್ಷಮೆ ಕೇಳಲು ಹೈಕಮಾಂಡ್ ಅವಕಾಶವನ್ನ ನೀಡಲಿಲ್ಲ. ಆದರೆ ಕಾಂಗ್ರೆಸ್ನಲ್ಲಿ ದಲಿತರಿಗೊಂದು ಬಲಾಢ್ಯರಿಗೊಂದು ನ್ಯಾಯ ಅಂತ ಒಂದು ರೀತಿಯಾಗಿ ಇಲ್ಲಿ ಎಕ್ಸ್ ಖಾತೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಉಚ್ಚಾಟನೆಗೆ ಹೆದರಿ ಇಲ್ಲಿ ಒಂದು ರೀತಿಯಾಗಿ ಡಿಕೆ ಶಿವಕುಮಾರ್ ಕ್ಷಮೆ ಯಾಚನೆ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಉಚ್ಚಾಟನೆಯಿಂದ ಪಾರಾಗಲು ಡಿಕೆಶಿ ಮಂಡಿಯೂರಿ ಕ್ಷಮೆ ಕೇಳೋದಕ್ಕೆ ರೆಡಿಯಾಗಿರುವಂಥದ್ದು. ರಾಜಣ್ಣಗೆ ಕ್ಷಮೆ ಕೇಳಲು ಹೈಕಮಾಂಡ್ ಕೂಡ ಅವಕಾಶವನ್ನ ನೀಡಲಿಲ್ಲ. ಆದರೆ ಇಲ್ಲಿ ಕಾಂಗ್ರೆಸ್ನಲ್ಲಿ ದಲಿತರಿಗೊಂದು ನ್ಯಾಯ, ಬಲಾಢ್ಯರಿಗೊಂದು ನ್ಯಾಯ ಅಂತ ಹೇಳಿ ಒಂದು ರೀತಿಯಾಗಿ ಮಾಡ್ತಾ ಇದೆ. ಆರ್ಎಸ್ಎಸ್ ಗೀತೆ ಹೇಳಿದ್ದಕ್ಕೆ ಈಗ ಡಿಸಿಎಂ ಡಿಕೆಶಿ ಕ್ಷಮೆ ಯಾಚನೆಯನ್ನ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಈ ರೀತಿಯಾಗಿ ಜೆಡಿಎಸ್ನವರು ಟ್ವಿಟರ್ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.